ಎಂಇಎಸ್ ಪುಂಡಾಟ ಖಂಡಿಸಿ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಮಾಡುವಂತ ನಿರ್ಧಾರವನ್ನ ಕೆಲವು ಕನ್ನಡಪರ ಸಂಘಟನೆಗಳು ಮಾಡ್ತಾ ಇವೆ. ಆದರೆ ಅದಕ್ಕೆ ಖಾಸಗಿ ಸಾರಿಗೆ ಸಂಘಟನೆ ಅವರು ಹಿಂದೇಟು ಹಾಕ್ತಾ ಇದ್ದಾರಂತೆ. ಒಕ್ಕೂಟಗಳಿಂದ ಬೆಂಬಲ ಇಲ್ಲ ಅಂತ ಹೇಳ್ತಾ ಇವೆ. ಬಂದ್ಗೆ ಕೇವಲ ನೈತಿಕ ಬೆಂಬಲವನ್ನ ಮಾತ್ರ ನಾವು ವ್ಯಕ್ತಪಡಿಸ್ತೀವಿ, ಆದರೆ ಸಂಪೂರ್ಣವಾಗಿ ಬಂದ್ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ. ಪುಂಡಾಟವನ್ನ ಖಂಡಿಸಿ ಮರಾಠದ ಗಡಿ ಭಾಗದಲ್ಲಿ ಬಂದ್ ಓಕೆ, ಆದ್ರೆ ಇಡೀ ಕರ್ನಾಟಕ ಬಂದ್ ಮಾಡೋದು ಸರಿಯಲ್ಲ ಅನ್ನೋದು ಖಾಸಗಿ ಸಾರಿಗೆ ಸಂಘಟನೆಗಳ ವಾದವಾಗಿದೆ. ಮಾರ್ಚ್ 21ಕ್ಕೆ SSLC ಎಕ್ಸಾಮ್ ಬೇರೆ ಇದೆ, ನಾವು ವಾಹನ ಓಡಿಸ್ತೀವಿ, ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಸಾರಿಗೆ ಸಂಘಟನೆಗಳು ಹೇಳ್ತಾ ಇವೆ. ಬಂದ್ಗೆ ಏನು ಕರೆಯನ್ನು ವಾಟಾಳ್ ನಾಗರಾಜ್ ಅವರು ಕೊಟ್ಟಿದ್ದಾರೆ. ಇವತ್ತು ಖಾಸಗಿ ಸಾರಿಗೆ ಜನರಿಗೆ ಸೇವೆಯನ್ನು ಕೊಡ್ತಾ ಇದೆ ರಾಜ್ಯದಲ್ಲಿ. ಇವತ್ತು ಇಂತಹ ಸಮಯದಲ್ಲಿ ಮಕ್ಕಳಿಗೆ ಎಕ್ಸಾಮ್ ಇದೆ ಮತ್ತು SSLC ಎಕ್ಸಾಮ್ಸ್ ನಡೀತಾ ಇದೆ ಮತ್ತು PUC ಎಕ್ಸಾಮ್ಸ್ ಕೂಡ ಮುಂದಿನ ವಾರದಲ್ಲಿ ನಡೆಯುತ್ತೆ. ಈ ಸಮಯದಲ್ಲಿ ನಾವೆಲ್ಲಾದರೂ ನಿಲ್ಲಿಸಿದ ಪಕ್ಷದಲ್ಲಿ, ವಾಹನಗಳನ್ನು ನಿಲ್ಲಿಸಿದ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಮಕ್ಕಳಿಗೆ ತೊಂದರೆ ಆಗುತ್ತೆ. ಆ ಕಾರಣದಿಂದ ಇವತ್ತಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಾವು ಬಾಹ್ಯ ಬೆಂಬಲವನ್ನು ಮಾತ್ರ ಕೊಡಲಿಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಆದ ನಂತರ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೊಟ್ಟು ನಮ್ಮ ಬೆಂಬಲವನ್ನು ಕೋರಿದ್ರೆ ಖಂಡಿತ ಅವರ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಹೇಳಿಕೆ ಬಯಸ್ತೀವಿ. ಇದುವರೆಗೆ ವಾಟಾಳ್ ನಾಗರಾಜ್ ಅವರು ಯಾವುದೇ ರೀತಿಯಾದಂಥ ಕರೆಯನ್ನು ಮಾಡಿಲ್ಲ. ಬಟ್ ಅವರ ಜೊತೆಯಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು, ಸತೀಶ್ ಅವರು ಫೋನ್ ಮಾಡಿ ನಮ್ಮನ್ನು ಬೆಂಬಲವನ್ನು ಕೋರಿದ್ದಾರೆ. ಆದರೆ ಅವ್ರಿಗೂ ಕೂಡ ಇದೇ ವಿಷಯವನ್ನು ಹೇಳಿದ್ವಿ, ಎಕ್ಸಾಮ್ಸ್ ಇರೋ ಕಾರಣದಿಂದ ಸದ್ಯದಲ್ಲಿ ನಾವು ಬೆಂಬಲವನ್ನು ಕೊಡಲಿಕ್ಕೆ, ಇಮಿಡಿಯೇಟಾಗಿ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಅದೇ ಮುಂದೆ ಯಾವಾಗಾದರೂ ಅವರು ಕರೆಯನ್ನು ಕೊಟ್ಟ ಪಕ್ಷದಲ್ಲಿ ಸದಾ ಇದು ಹೋರಾಟ, ಭಾಷೆಯ ಮೇಲಿನ ಈ ರೀತಿಯಾದಂಥ ಒಂದು ದುರಾಂಕಾರದ ನಡೆಯನ್ನು ನಾವು ಖಂಡಿಸ್ತಾನೆ ಇರ್ತೀವಿ ಮತ್ತು ಅದರ ವಿರುದ್ಧ ನಮ್ಮ ಹೋರಾಟಗಳಿದ್ದೇ ಇರುತ್ತೆ. ಆ ಕಾರಣದಿಂದ ಮುಂದೆ ಈ ರೀತಿಯಾದಂಥ ಯಾವುದೇ ಒಂದು ಪ್ರಸಕ್ತ ಪರಿಸ್ಥಿತಿ ಉದ್ಭವ ಆದಾಗ ನಾವು ಅವ್ರ ಜೊತೆಯಲ್ಲಿ ಖಂಡಿತ 100% ಇರ್ತೀವಿ ಅಂತ ಹೇಳಿ. ರೈಟ್, ಈ ಬಗ್ಗೆ ಡೀಟೇಲ್ಸ್ ನಮ್ಮ ನ್ಯೂಸ್ ರೂಮ್ನಿಂದ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಇಲ್ಲಿ ಖಾಸಗಿ ಒಕ್ಕೂಟದವರು ಹೇಳ್ತಾ ಇರೋದು ಪ್ರತಿ ಸಲ ಬಂದ್ ಮಾಡಿದಾಗ ಸಾಕಷ್ಟು ನಷ್ಟ ಆಗುತ್ತೆ, ಎಕ್ಸಾಮ್ಸ್ ಬೇರೆ ಇದೆ, ನಾವು ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸ್ತೀವಿ, ಆದರೆ ಸಂಪೂರ್ಣ ಬಂದ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಬೆಳಗಾವಿ ಭಾಗದಲ್ಲಿ ಓಕೆ, ಆದರೆ ಇಲ್ಲಿ ಯಾಕೆ ಅಂತ. ಇದಕ್ಕೆ ಕನ್ನಡ ಸಂಘಟನೆಗಳ ಆಗ್ರಹ ಏನು, ಉತ್ತರ ಏನು, ಕನ್ವಿನ್ಸ್ ಆಗ್ತಿದ್ದಾರಾ? ಸಭಾ ಎಂಇಎಸ್ ಪುಂಡಾಟವನ್ನು ಖಂಡಿಸಿ ಮಾರ್ಚ್ 22ರಂದು ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವಂತಹ ಕರೆಗೆ ಖುದ್ದಿದೀಗ ಕನ್ನಡ ಪರ ಸಂಘಟನೆಯಲ್ಲಿ ಒಂದು ಅಪಸ್ವರ ಎದ್ದಿದೆ. ಯಾಕೆಂದ್ರೆ ನಾವು ಹೋರಾಟಕ್ಕೆ ಬೆಂಬಲ ನೀಡ್ತೀವಿ, ಬಟ್ ಯಾವುದೇ ಕಾರಣ ಕೂಡ ಬಂದ್ಗೆ ಬೆಂಬಲ ನೀಡಲ್ಲ. ಯಾಕೆಂದ್ರೆ ಈ ಘಟನೆ ನಡೆದಿರುವಂತಹ ಮರಾಠಿ ಭಾಗದಲ್ಲಿ ಏನಾದರೂ ನೀವು ಬಂದ್ ಮಾಡೋದಾದ್ರೆ ಓಕೆ, ಅಲ್ಲಿ ನಾವು ಬಂದ್ ಮಾಡೋಣ, ಅದು ಬಿಟ್ಟು ಇಡೀ ಕರ್ನಾಟಕ ಜನರಿಗೆ ತೊಂದರೆ ಕೊಡೋದು ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಖುದ್ದು ಕನ್ನಡ ಪರ ಸಂಘಟನೆ ಕೂಡ ಇದೀಗ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕೂಡ ಮನವರಿಕೆ ಮಾಡಿದೆ. ಬಂದ್ ದಿನಾಂಕವನ್ನು ಚೇಂಜ್ ಮಾಡಿ, ಇಲ್ಲಾಂದ್ರೆ ಬಂದ್ ರೂಪರೇಷೆಯನ್ನು ಕೂಡ ಚೇಂಜ್ ಮಾಡಿ. ಯಾವ ರೀತಿಯಲ್ಲಿ ಈಗ ನೀವು ಇಡೀ ಅಖಂಡ ಕರ್ನಾಟಕ ಬಂದ್ ಬೇಡ, ಬೆಳಗಾವಿ ಚಾಲೂ ಮಾಡೋಣ ಅಥವಾ ಆ ಮರಾಠಿ ಭಾಗ ಏನಿದೆ ಅಲ್ಲಿ ಬಂದ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಬೇಡಿಕೆ ಇಟ್ಟಿದ್ದು. ಬಟ್ ಇದಕ್ಕೆ ವಾಟಾಳ್ ನಾಗರಾಜ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ಅಂದ್ರೆ ನಾವು ಇಡೀ ಕರ್ನಾಟಕವನ್ನು ಬಂದ್ ಮಾಡೇ ತೀರ್ತೀವಿ ಅನ್ನೋ ಶತಸಿದ್ಧ ಅನ್ನೋ ಮೂಲಕ ಒಂದು ಉತ್ತರವನ್ನು ಕೊಟ್ಟಿದ್ರು. ಇದರಿಂದ ಇದೀಗ ಕನ್ನಡ ಪರ ಸಂಘಟನೆಯಲ್ಲಿ ಕೂಡ ಅಪಸ್ವರ ಎದ್ದಿದೆ. ಇನ್ನು ಖಾಸಗಿ ಸಾರಿಗೆ ಒಕ್ಕೂಟದ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಖಾಸಗಿ ಸಾರಿಗೆ ಒಕ್ಕೂಟ ಬೆಂಬಲ ಯಾಕಿಷ್ಟು ಇಂಪಾರ್ಟೆಂಟ್ ಅನ್ನು ನೋಡಬೇಕಾಗುತ್ತೆ. ಈ ಹಿಂದೆ ನಡೆದಂತ ಕಳೆದ ವರ್ಷ ಬೆಂಗಳೂರು ಬಂದ್ ಮಾಡಿತ್ತು, ಖುದ್ದು ಸರ್ಕಾರದ ಎಗೇನ್ಸ್ಟ್ ಇದ್ದಂತಹ ಸಂದರ್ಭದಲ್ಲಿ ಸರ್ಕಾರ ಎಲ್ಲಾ ರೀತಿಯ ತಮ್ಮ ಸಾರಿಗೆ ವ್ಯವಸ್ಥೆಯನ್ನು ರಸ್ತೆಗಿಳಿಸಿದ್ರು ಕೂಡ ಈ ಕೇವಲ ಖಾಸಗಿ ಸಾರಿಗೆ ಸಂಘಟನೆ ಬಂದ್ ಮಾಡಿ ಇಡೀ ಸಿಲಿಕಾನ್ ಸಿಟಿನ ಅರ್ಧಕ್ಕರ್ಧ ಸ್ತಬ್ಧ ಆಗುವಂತೆ ಮಾಡಿತ್ತು. ಅಂತಹ ಸಂಘಟನೆ ಇದೀಗ ಬಂದ್ಗೆ ಹಿಂದೆಟಾಗ್ತಾ ಇರುವಂತದ್ದು ಪ್ರಮುಖ ಕಾರಣ ಏನಂದ್ರೆ, ಒಂದು ಕಡೆ ಮಾರ್ಚ್ 21ರಿಂದ SSLC ಎಕ್ಸಾಮ್ ಇದೆ, ಮಾರ್ಚ್ 22 ಅಂದ್ರೆ ಬಂದ್ ದಿನವೇ ಮೌಲ್ಯಾಂಕನ ಪರೀಕ್ಷೆ ಇದೆ. ಈ ಒಂದು ಸಂದರ್ಭದಲ್ಲಿ ಬಂದ್ ಮಾಡಿದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ. ಈ ಹೋರಾಟ ನಡೆಯುತ್ತಾ ಇರೋದು ನಾಡು ನೆಲಕ್ಕಾಗಿ, ಬಟ್ ಅದೇ ಹೋರಾಟ ಇಲ್ಲಿ ಜನರಿಗೆ ತೊಂದರೆ ಆಗೋದಾದ್ರೆ ನಾವು ಬಂದ್ಗೆ ಬೆಂಬಲ ಕೊಡಲ್ಲ, ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ಕೊಡ್ತೀವಿ. ಅದರ ಜೊತೆಗೆ ತಮ್ಮ ಸಂಘಟನೆ ಅಡಿಯಲ್ಲಿರುವಂತಹ ಅಂದ್ರೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟದ ಅಡಿಯಲ್ಲಿರುವಂತಹ ಸರಿಸುಮಾರು 80ರಿಂದ 1 ಲಕ್ಷದಷ್ಟು ವಾಹನವನ್ನು ಅವತ್ತು ಎಂದಿನಂತೆ ಓಡಿಸ್ತೀವಿ ಅನ್ನೋ ಮೂಲಕ ಬಂದ್ಗೆ ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ಕೊಟ್ಟಿರುವಂತಹ. ಅದರ ಜೊತೆಗೆ ಈಗಾಗಲೇ ಅಸೋಸಿಯೇಷನ್ ಇದೆ, ಹೋಟೆಲ್ ಅಸೋಸಿಯೇಷನ್ ಕೂಡ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ. ಒಂದು ಬಂದ್ ಯಶಸ್ವಿಯಾಗಿದ್ರೆ ಪ್ರಮುಖವಾಗಿ ಸಾರಿಗೆ ಸಂಘಟನೆ ಇಂಪಾರ್ಟೆಂಟ್ ಆಗುತ್ತೆ. ಅವತ್ತು ವಾಹನ ಓಡಾಟ ಸ್ತಬ್ಧ ಆದ್ರೆ ಅರ್ಧಕ್ಕರ್ಧ ಬಂದ್ ಯಶಸ್ವಿ ಆದಂತೆ. ಬಟ್ ಇದೀಗ ಖಾಸಗಿ ಸಾರಿಗೆ ಸಂಘಟನೆ ಕೂಡ ಬಂದ್ಗೆ ಕೇವಲ ನೈತಿಕ ಬೆಂಬಲ ಕೊಟ್ಟಿರುವುದರಿಂದ ಎಲ್ಲೊಂದು ಕಡೆ ಬಂದ್ ಮಾರ್ಚ್ 22ರ ಬಂದ್ ಬಗ್ಗೆ ಇದೀಗ ಮತ್ತೆ ಗೊಂದಲ ಉಂಟಾಗಿರುವಂತದ್ದು. ಸಭಾ ರೈಟ್, ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.